ಇನ್ನು ಕೃಷಿಗೆ ಎತ್ತುಗಳಿಲ್ಲದೆ ಕೂಲಿ ಆಳುಗಳು ಸಿಗದೆ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಉಳುಮೆಗಾಗಿ ನೇಗಿಲಿನ ನೊಗಕ್ಕೆ ಹೆಗಲು ಕೊಟ್ಟಿದ್ದಾರೆ ರೈತ ಕುಟುಂಬದವರು. ಕೃಷಿಗೆ ಎತ್ತುಗಳು ಸಿಗ್ತಾ ಇಲ್ಲ, ಜೊತೆಗೆ ಕೂಲಿ ಆಳುಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಇನ್ನು ಉಳುಮೆ ಮಾಡಬೇಕು ಅಂದ್ರೆ ನೇಗಿಲಿನ ನೊಗಕ್ಕೆ ಎತ್ತು ಬೇಕಾಗುತ್ತೆ, ಇಲ್ಲ ಅನ್ನುವಂಥ ಕಾರಣಕ್ಕೆ ರೈತ ಕುಟುಂಬವೇ ತಮ್ಮ ಹೆಗಲನ್ನ ಕೊಟ್ಟಿರೋದು. ಕೆಆರ್ಪೇಟೆ ತಾಲೂಕಿನ ದೊಡ್ಡ ಗಾಡಿಗನಹಳ್ಳಿಯಲ್ಲಿ ಈ ರೀತಿ ದೃಶ್ಯ ಕಂಡು ಬಂದಿದೆ. ಮೊಮ್ಮಗನಿಗೆ ನೇಗಿಲು ಕೊಟ್ಟು ನೊಗಕ್ಕೆ ಹೆಗಲನ್ನ ಕೊಟ್ಟಿದ್ದಾರೆ ತಂದೆ ಹಾಗೂ ಅಜ್ಜ. ಮೊಮ್ಮಗ ನೇಗಿಲನ್ನ ಹಿಡಿದಿದ್ರೆ ನೊಗಕ್ಕೆ ತಂದೆ ಹಾಗೂ ಅಜ್ಜ ಹೆಗಲನ್ನ ಕೊಟ್ಟಿದ್ದಾರೆ. 1 ಎಕರೆ ಜಮೀನಿನಲ್ಲಿ ಎತ್ತುಗಳಿಲ್ಲದೆ ಕಷ್ಟಪಟ್ಟು ಹೂವಿನ ಕೃಷಿ ಮಾಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಎತ್ತುಗಳು ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಕೂಲಿ ಆಳುಗಳು ಕೂಡ ಸಿಗ್ತಾ ಇಲ್ವಂತೆ. ಹೀಗಾಗಿ ಕೃಷಿ ಮಾಡ್ತಾ ಇರುವಂತ ಕುಟುಂಬ ಏನಿದೆ, ಹೂವಿನ ಕೃಷಿ ಮಾಡ್ತಾ ಇರುವಂತ ಕುಟುಂಬ ಇನ್ನೇನ್ ಮಾಡೋದಕ್ಕಾಗುತ್ತೆ? ಜನರ ಹಾದಿಯನ್ನ ಕಾದ್ಕೊಂಡು ಕೂತ್ರೆ, ಆಳುಗಳು ಬರ್ತಾರೆ ಅಂತ ಕೂತ್ರೆ ಆಗಲ್ಲ ಅನ್ನುವಂಥ ಕಾರಣಕ್ಕೆ ಅಜ್ಜ ಹಾಗೂ ಅಜ್ಜನ ಮಗ ಇಬ್ರು ಕೂಡ ನೊಗ ಹೊತ್ತರೆ, ಮತ್ತೊಂದು ಕಡೆ ಮೊಮ್ಮಗ ನೇಗಿಲನ್ನ ಉಳುಮೆ ಮಾಡ್ತಾ ಇರುವಂಥದ್ದು ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಇವರು ಹೂವಿನ ಕೃಷಿ ಮಾಡ್ತಾ ಇರುವಂಥದ್ದು. ಬಟ್ ಅವರಿಗೆ ಒಂದು ಕಡೆ ಆಳುಗಳು ಸಿಗ್ತಿಲ್ಲ, ಮತ್ತೊಂದು ಕಡೆ ಎತ್ತುಗಳು ಸಿಗ್ತಾ ಇಲ್ಲ. ಅವ್ರ ಹತ್ರ ಇರೋದು ನೇಗಿಲು, ನೊಗ, ಅವರೇ 3 ಜನ ಇರೋದು. ಹಾಗಾಗಿ ಅವರೇ ಈ ರೀತಿಯಾಗಿ ಹೂವಿನ ಕೃಷಿಯನ್ನ ಮಾಡ್ತಾ ಇರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ, ಅದಕ್ಕೋಸ್ಕರ ನಾವೇ ದನ ಇಲ್ಲ ನಮ್ಮ ಮಗನ ಕರ್ಕೊಂಡು ಮತ್ತೆ ನಮ್ಮ ಮಾವನ ಮಗನ ಕರ್ಕೊಂಡು ಪೈರು ಎಳಿತಾ ಇದೀವಿ ಸರ್. ಏನು ಮಾಡ್ತಿದ್ರಿ ಇಲ್ಲಿ? ಪೈರು ಬೆಳೀತಾ ಇದ್ದೀವಿ. ವ್ಯವಸಾಯ ಇದು ಕೈಗೆ ಬಂದ ಬತ್ತು, ಆದ್ರೂ ಕಷ್ಟಪಡ್ತಾ ಇದ್ದೀವಿ. ಕೈಗೆ ಬಂದು ಬರೋವರೆಗೂ ಅದು ಭೂಮಿ ತಾಯಿಂದ ಬಂದ್ಮೇಲೆ ನಮ್ದು. ಎಷ್ಟು ಎಕರೆ ಇದೆ ನಿಮ್ಮ ಜಮೀನು ಸರ್? ಒಂದೆರಡು ಎಕರೆ ಐತೆ. 2 ಎಕರೆಗೆ ವ್ಯವಸಾಯ ಥರ? 2 ಎಕರೆಗೂ ಇದೇ ಥರ ವ್ಯವಸಾಯ ಮಾಡಬೇಕು. ಸರ್ ಹೇಗನ್ಸುತ್ತೆ ಸರ್ ಈಗಿನ ಕಾಲದಲ್ಲಿ ಕೃಷಿ ಮಾಡೋಂಥದ್ದು? ಸರ್ ಕೃಷಿ ಅಂದರೆ ಹೊಟ್ಟೆ ಬಂಗಾಲ ಸರ್, ಕೃಷಿ ಮಾಡಲೇಬೇಕು. ಆಳುಗಳೇನು ಸಿಗ್ತಾರಲ್ಲ? ಆಳುಗಳು ಸಿಗ್ತಾರೆ. ಆಳುಗಳಿಗೆ ಎಣ್ಣೆ ಕೊಡಿಸಿ 500 ರೂಪಾಯಿ ಕೊಟ್ಟರು ಬರಲ್ಲ ನಮ್ಮ ಟೈಮ್ಗೆ. ಅದಕ್ಕೋಸ್ಕರ ನನ್ನ ಮಗ 7ನೇ ಕ್ಲಾಸ್ ಓದ್ತಾನೆ, ಅವನ್ನೇ ಕರ್ಕೊಂಡ್ಬಂದು ವ್ಯವಸಾಯ ಮಾಡಿಸ್ತಾ ಇದ್ದೀವಿ. ಈಗೇನೈತಿ ರೂಪಾಯಿ ಲಾಭ ಅನ್ನೋದೇನು? ಇದು ಲಾಭ ಕೈಗೆ ಬಂದಾಗ ನಾವು ತಟ್ಟೆ ಇಟ್ಕೊಂಡೆ ಊಟ ಮಾಡ್ತೀವಲ್ಲ, ಆ ಥರ ಇದು. ಇನ್ನೂ ಇದು ಏನಪ್ಪ ಅಂದರೆ ಮಕ್ಳ ಥರ ಇದು. ಇನ್ನೂ ಮಕ್ಳು ನಮ್ಮ ಕೈಗೆ ಬಂದು ವ್ಯವಸಾಯ ಮಾಡ್ಕೊಡ್ತಾರಲ್ಲ, ಅಲ್ಲಿವರೆಗೂ ಮಕ್ಕಳ ರೀತಿ ನೋಡ್ಬೇಕು. ನಾವು ಎಷ್ಟು ದಿನ ಬೇಕು ಸರ್ ಬರೋಕ್ಕಿದು? ಸರ್ ಇದು 3 ತಿಂಗಳು ಬೇಕು. ಏನು ಗಿಡ ಇದು? ಇದು ಸೇವಂತಿಗೆ ಗಿಡ, ಹೂವಿನ ಗಿಡ. ಹೂವಿನ ಗಿಡ. ಸೊ ಒಟ್ಟಿನಲ್ಲಿ ಈಗ ಎತ್ಗಳಿಲ್ಲರ ಸಂಖ್ಯೆ ಇಷ್ಟ? ಎತ್ತುಗಳಿಲ್ಲದಕ್ಕೆ ನಾವೇ ಕೈಲಿ ಎಳಿತಿದ್ದೀವಿ. ಕಷ್ಟ ಅನ್ಸುತ್ತೆ ಸರ್? ಕಷ್ಟ ಸರ್, ಏನು ಮಾಡೋದು? ಕಷ್ಟ ಅಂದ್ಬಿಟ್ರೆ ಭೂಮಿ ತಾಯಿ ಹೊಟ್ಟೆಗೂ ಇಲ್ಲ ನಮಗೆ. ವ್ಯವಸಾಯ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ, ಅದಕ್ಕೋಸ್ಕರ ನಾವೇ ದನ ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈ ರೀತಿ ಕೃಷಿಯನ್ನ ಮಾಡ್ತಾ ಇರೋರು ಇತ್ತೀಚೆಗೆ ಅತಿ ಕಡಿಮೆ ಅಂಥದ್ರಲ್ಲಿ ಪಾಪ ಇವರು ಒಂದು ಕಡೆ ಎತ್ತಿಲ್ಲ, ಮತ್ತೊಂದು ಕಡೆ ಕೂಲಿ ಆಳುಗಳು ಬರ್ತಾ ಇಲ್ಲ ಅಂತ ಅವರೇ ನೇಗಿಲು ನೊಗವನ್ನು ಹಿಡಿದು ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಇವರಿಗೇನು ಸಹಾಯ ಅಥವಾ ನೆರವು ಸಿಗೋದಿಲ್ವಾ? ಸೌಖ್ಯ ಏನು, ಇವತ್ತು ಕೃಷಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಿರ್ತಕ್ಕಂಥದ್ದು. ಕೃಷಿಯತ್ತ ವಿಮುಖರಾಗಿ ಇವತ್ತು ನಗರ ಪ್ರದೇಶಗಳತ್ತ ಯುವ ಸಮುದಾಯ ತೆರಳುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೃಷಿಕರು ಯಾವ ರೀತಿಯ ಒಂದು ಸಂಕಷ್ಟವನ್ನ ಎದುರಿಸ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ದೊಡ್ಡ ಗಾಡಿಗನಹಳ್ಳಿ ಅಂತೇನಿದೆ, ಆಗ ಗ್ರಾಮದ ರೈತ ಕುಟುಂಬ ಒಂದು ಬಡತನದಿಂದ ಪರದಾಡ್ತಿರ್ತಕ್ಕಂಥದ್ದು. ಅಂದ್ರೆ ತಾವು ದುಡಿಯುವಂತ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಆದಾಯ ಕೂಡ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಎತ್ತುಗಳನ್ನ ಕೂಡ ಖರೀದಿ ಮಾಡ್ಲಿಕ್ಕೂ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಏನು ಅಪ್ರಾಪ್ತ ಮೊಮ್ಮಗನಿಗೆ ನೇಗಿಲನ್ನ ಕೊಟ್ಟು ತಾತ ಮತ್ತು ಅಪ್ಪ ಉಳುಮೆ ಮಾಡ್ತಿರ್ತಕ್ಕಂಥ ಒಂದು ಮನಕಲ್ಪುವಂತ ದೃಶ್ಯ ಕೂಡ ಕಂಡು ಬರ್ತಿರ್ತಕ್ಕಂಥ. ಇವ್ರಿಗಿರ್ತಕ್ಕಂಥ 1 ಎಕರೆ ಜಮೀನಲ್ಲಿ ಎತ್ತುಗಳಿಲ್ಲದೆ ಕಷ್ಟಪಟ್ಟು ಹೂವಿನ ಕೃಷಿಯನ್ನ ಮಾಡ್ತಿದ್ದಾರೆ. ಆದ್ರೆ ಅವರ ಪಡ್ತಿರ್ತಕ್ಕಂಥ ಕಷ್ಟಕ್ಕೆ ತಕ್ಕ ಆದಾಯ ಬರ್ತಿಲ್ಲ ಅನ್ನೋದು ಕೂಡ ಅವರ ಒಳ್ಳಲಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಕೃಷಿಗೆ ಕೆಲಸಗಾರರು ಕೂಡ ಅಂದ್ರೆ ಕೂಲಿ ಕಾರ್ಮಿಕರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಾವೇ ಎಲ್ಲ ಕೆಲಸವನ್ನು ಮಾಡಬೇಕಾಗಿದೆ ಅಂತೇಳಿ ತಮ್ಮ ಸಂಕಷ್ಟವನ್ನು ಕೂಡ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಬಡ ಕುಟುಂಬಕ್ಕೆ ಸರ್ಕಾರ ಕೂಡ ನೆರವು ನೀಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಆಳುವಂತ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ನಾವು ರೈತರ ಪರವಾಗಿದ್ದೇವೆ, ರೈತರ ಪೂರಕವಾಗಿ ನಾವು ಬಜೆಟ್ ಅನ್ನ ಮಂಡನೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಇದು ಇಂಥ ಬಡ ರೈತರಿಗೆ ತಲುಪ್ತಿಲ್ಲ ಅನ್ನೋದು ಕೂಡ ಈ ಒಂದು ಸಂಕಷ್ಟ, ಅವರ ಸಂಕಷ್ಟಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಇದು ಅರ್ಹ ರೈತರಿಗೆ ಇಂಥ
ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸರ್ಕಾರದ ಅನುದಾನ ನೆರವು ಸಿಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ. ಸೊ ಒಟ್ನಲ್ಲಿ ಈಗ ಎತ್ತುಗಳಿಲ್ಲರ ಸಂಖ್ಯೆಗೆ ಇಷ್ಟೆಲ್ಲ ಎತ್ಗಳಿಲ್ಲದಕ್ಕೆ ನಾವೇ ಕೈಲಿ ಎಳಿತಿದ್ದೀವಿ. ಕಷ್ಟ ಅನ್ಸುತ್ತೆ ಸರ್. ಕಷ್ಟ ಸರ್, ಏನ್ ಮಾಡೋದು, ಕಷ್ಟ ಅಂದ್ಬಿಟ್ರೆ ಭೂಮಿ ತಾಯಿ ಹೊಟ್ಟೆಗೂ ಇಲ್ಲ ನಮ್ಗೆ. ವ್ಯವಸಾಯ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ, ಅದಕ್ಕೋಸ್ಕರ